ರಾಜಣ್ಣ ಇದೀಗ ಬಿಗ್ ಗೇಮ್ ಪ್ಲಾನ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಸಿಎಂ ಡಿ ಕೆ ಶಿವಕುಮಾರ್ ಜೊತೆ ಇಲ್ಲಿ ರಾಜಣ್ಣ ತೆರೆಮರೆಯಲ್ಲಿ ಲಾಭಿಯನ್ನ ಮಾಡ್ಕೊಂತಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ರಾಜಣ್ಣ ಹಾಗೆ ಡಿ ಕೆ ಶಿವಕುಮಾರ್ ಗುಪ್ತ ಸಂಧಾನ ಇಲ್ಲಿ ನಡೆದಿರುವಂತದ್ದು. ಹಾಗಿದ್ರೆ KN ರಾಜಣ್ಣ ಅವರ ಗುಪ್ತ ಸಂಧಾನ ಯಾವ ವಿಚಾರಕ್ಕಾಗಿ? ಸಿಎಂ ಡಿ ಕೆ ಶಿವಕುಮಾರ್ ಜೊತೆ ತೆರೆಮರೆಯಲ್ಲಿ KN ರಾಜಣ್ಣ ಗುಪ್ತ ಮಾತುಕತೆಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಇಲ್ಲಿ ರಾಜೇಂದ್ರನೇ ಕಿಂಗ್ ಮೇಕರ್ ಆದ್ರ? ಸಿಎಂ ಡಿ ಕೆ ಶಿವಕುಮಾರ್ ಜೊತೆ ತೆರೆಮರೆಯಲ್ಲಿ ರಾಜಣ್ಣ ಸಂಧಾನಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಿದ್ರೆ ಏನದು ಸಂಧಾನ? ಯಾವ ವಿಚಾರಕ್ಕೆ KN ರಾಜಣ್ಣ ಡಿ ಕೆ ಶಿವಕುಮಾರ್ ಹಿಂದೆ ಬಿದ್ದಿರುವಂತದ್ದು? ರಾಜಣ್ಣ ಹಾಗೆ ಡಿ ಕೆ ಶಿವಕುಮಾರ್ ನಡುವೆ ಸೇತುವೆಯಾದ್ರ ರಾಜೇಂದ್ರ. ನೋಡಿ, ರಾಜೇಂದ್ರ KN ರಾಜಣ್ಣ ಅವರ ಮಗ. ಇವರಿಬ್ಬರ ಮಧ್ಯೆ ಈಗ ರಾಜೇಂದ್ರ ಸೇತುವೆಯಾದ್ರ ಅನ್ನುವಂಥ ಪ್ರಶ್ನೆ. ಹಾಗಿದ್ರೆ KN ರಾಜಣ್ಣ ಈ ಹಿಂದಿನಿಂದಲೂ ಕೂಡ ಸಿದ್ದರಾಮಯ್ಯ ಆಗಿರ್ಬೋದು ಹಾಗೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಪಕ್ಷ ವಿರೋಧಿ ಹೇಳಿಕೆಗಳನ್ನ ಹೇಳ್ಕೊಂಡೇ ಬರ್ತಿದ್ರು. ಆದ್ರೆ ಈಗ ಯಾಕೆ ಮತ್ತೆ ಡಿ ಕೆ ಶಿವಕುಮಾರ್ ಬೆನ್ ಹತ್ತಿದ್ದಾರೆ? ಏನ್ ವಿಚಾರ ಇರ್ಬೋದು? ದೆಹಲಿಯಲ್ಲಿ ಇದೀಗ ರಾಜಣ್ಣ ಪುತ್ರ ರಾಜೇಂದ್ರರಿಂದ ಡಿ ಕೆ ಶಿವಕುಮಾರ್ ಭೇಟಿ ಮಾಡಲಾಗಿದೆ. ಹಲವು ಬಾರಿ ಡಿ ಕೆ ವಿರುದ್ಧ ರಾಜಣ್ಣ ಬಹಿರಂಗವಾಗಿ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟಿದ್ರು. ನೋಡಿ, ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ವಿರುದ್ಧ ಕೂಡ ಕೊಡ್ತಾಲೇ ಬಂದಿದ್ರು. ಹಾಗಾಗಿ ಅವರನ್ನ ಪಕ್ಷದಿಂದ ಕಿಕ್ಔಟ್ ಕೂಡ ಮಾಡಲಾಗಿತ್ತು. ಈಗ ಡಿ ಕೆ ಸಂಪುಟದಲ್ಲಿ ಸಚಿವನಾಗಲ್ಲ ಅಂತ ಕೂಡ ಇಲ್ಲಿ ಈ ಹಿಂದೆ KN ರಾಜಣ್ಣ ಹೇಳಿದ್ರು. ಇದರ ಮಧ್ಯದಲ್ಲಿ ಪುತ್ರ ರಾಜೇಂದ್ರನಿಗಾಗಿ ಈಗ ರಾಜಣ್ಣ ಗಾಳ ಹಾಕಿದ್ದಾರೆ. ದೆಹಲಿಗೆ ಸಚಿವ ಸ್ಥಾನಕ್ಕಾಗಿ ಈಗ ಗಾಳವನ್ನ ಹಾಕಲಾಗಿರುವಂತದ್ದು. 3 ದಿನಗಳಿಂದ ದೆಹಲಿಯಲ್ಲಿ ಸದ್ಯ ರಾಜೇಂದ್ರ ಇಲ್ಲಿ ರಾಜಣ್ಣ ಅವರ ಮಗ ಬೀಡ್ಬಿಟ್ಟಿದ್ದಾರೆ. ಯಾಕೆ ಹಾಗಿದ್ರೆ 3 ದಿನದಿಂದ ಬೀಡ್ಬಿಟ್ಟಿದ್ದಾರೆ? ನೋಡಿ, KN ರಾಜಣ್ಣ ಅವರ ನಾವು ಹಿಂದೆ ಸ್ಟೋರಿ ಹೋಗೋದಾದ್ರೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ಹೇಳಿಕೆಗಳನ್ನ ಕೊಟ್ಕೊಂಡು ಬರ್ತಾ ಇದ್ರು. ಅಲ್ಲಿ ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ಆದ್ರೂ ಕೂಡ ಒಂದ್ ಕಡೆ ಸಿದ್ದರಾಮಯ್ಯನವರನ್ನ ಜರಿಯೋದು, ನಿರಾಧಾರ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಡೋದು, ಪಕ್ಷ ಸಂಘಟನೆಯ ಬಲಿಷ್ಠವಾಗಬೇಕು ಅಂತಿದ್ರೆ ಇವರು ಪಕ್ಷದ ವಿರುದ್ಧವೇ ಹೇಳಿಕೆಗಳನ್ನ ಕೊಟ್ಕೊಂಡು ಬಂದ್ರು. ಹಾಗಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೋಡಿದ್ರು, ತಡೆಯೋಕ್ ಆಗ್ಲೇ ಇಲ್ಲ. ಹಾಗಾಗಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತಹ ಪರಿಸ್ಥಿತಿ ಬಂತು. ಉಚ್ಚಾಟನೆ ಮಾಡೇ ಬಿಟ್ರು. ಆದ್ರೆ ಈಗ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಈಗ ಹಲವಾರು ಶಾಸಕರು ಸಚಿವ ಸ್ಥಾನ ಬೇಕು ಅಂತ ಹೇಳಿ ಏನು ಡೆಲ್ಲಿ ಅವ್ರ ಜೊತೆಗೆ ಸಂಧಾನಕ್ಕೆ ಹೋಗ್ತಾ ಇದಾರಲ್ಲ, ಅದ್ರ ಮಧ್ಯದಲ್ಲಿ ಈಗ KN ರಾಜಣ್ಣ ಕೂಡ ಬಾಂಬ್ ಹಾಕಿರುವಂತದ್ದು. ಯಾವ ರೀತಿಯಾದ ಬಾಂಬ್? ನೇರವಾಗಿ ಅವ್ರು ಹೋಗಿಲ್ಲ ನೋಡಿ, ನೇರವಾಗಿ ಹೋಗೋಕ್ ಮುಖ ಇಲ್ಲ. ಹಾಗಾಗಿ ತಮ್ಮ ಪುತ್ರ ರಾಜೇಂದ್ರನನ್ನ ಸೇತುವೆಯಾಗಿ ಬಳಸ್ಕೊಂಡು 2ನೇ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಈಗ ಪಟ್ಟಣ ಹಿಡಿದಿದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಗುಪ್ತ ಸಮಾಲೋಚನೆ ಸಂಧಾನಗಳು ನಡೀತಾಲೇ ಇದೆ. 3 ದಿನದಿಂದ ದೆಹಲಿಯಲ್ಲಿ ರಾಜಣ್ಣ ಅವರ ಪುತ್ರ ರಾಜೇಂದ್ರನನ್ನ ಬಿಡಿಸಿದ್ದಾರೆ. ನೋಡಿ, ಮಾತಾಡ್ಬೇಕು, ರಾಜಣ್ಣ ನಮ್ಮಪ್ಪಂಗೂ ಸಚಿವ ಸ್ಥಾನ ಬೇಕು, ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡವರು, ಬಹಳ ಹಿರಿಯರು, ಹಾಗಾಗಿ ಸಚಿವ ಸ್ಥಾನ ಎಲ್ರಿಗೂ ಕೊಡ್ತಾ ಇದ್ದೀರಲ್ಲ, ರಾಜಣ್ಣ ಅವರನ್ನ ಯಾಕೆ ಕೈ ಬಿಟ್ರಿ? ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಕಟ್ಟಾಳಾಗಿ ಗುರುತಿಸಿಕೊಂಡಿದ್ದಾರೆ, ಎಲ್ಲಾ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ, ಪಕ್ಷ ಸಂಘಟನೆಯಲ್ಲಿ ಬಲಿಷ್ಠವಾಗಿ ಮುತುವರ್ಜಿ ವಹಿಸಿದ್ದಾರೆ. ಹಾಗಾಗಿ ಅವರನ್ನ ಬಿಡುವಂತಹ ಪ್ರಶ್ನೆ ಇಲ್ಲ ಅಂತ ಹೇಳಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ತೆರೆ ಹಿಂದೆ ಅಪ್ಪನಿಗೆ ಸಚಿವ ಸ್ಥಾನ ಸಿಗೋದಿಕ್ಕಾಗಿ ಈಗ 3 ದಿನಗಳಿಂದ ರಾಜೇಂದ್ರ ಅವರು ಬೀಡು ಬಿಟ್ಟಿರುವಂತದ್ದು. ಹಾಗಿದ್ರೆ ಆಲ್ರೆಡಿ ಈಗ ಇರುವಂತಹ 20 ಸಚಿವ ಸ್ಥಾನಕ್ಕೆ 60 ಶಾಸಕರು ಒಂದ್ ಕಡೆ ಲಾಬಿಯನ್ನ ಮಾಡ್ತಾ ಇದ್ರೆ, ಇಲ್ಲಿ KN ರಾಜಣ್ಣ ಮಗನ್ನ ಬಳಸಿ ಮತ್ತೊಂದರ ಲಾಬಿ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇಲ್ಲಿ ಯಾವ ತರದ ಡೆವಲಪ್ಮೆಂಟ್ಸ್ ಆಗಬಹುದು? KN ರಾಜಣ್ಣ ಆಲ್ರೆಡಿ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾದ್ರೂ ಇಲ್ಲ ಹಿರಿಯರು ಕೊಟ್ಬಿಡೋಣ, ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು ಇವರಿಂದ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಸಚಿವ ಸ್ಥಾನ ಕೊಡ್ತಾರಾ? ಅಥವಾ ಪಕ್ಷ ವಿರೋಧಿಯಾಗಿ ಹೇಳಿಕೆಗಳನ್ನ ಕೊಟ್ಕೊಳ್ಳೇ ಬಂದಿದ್ದಾರೆ, ಹಾಗಾಗಿ ಬೇಡವೇ ಬೇಡ, ಅವ್ರು ಇರೋಲ್ಲಿ ಆರಾಮಾಗಿ ಇದ್ಬಿಡ್ಲಿ ಅಂತ ಸುಮ್ಮನಾಗ್ತಾರ? ಇದು DK ಮುಂದೆ ಇರುವಂತಹ ಯಕ್ಷ ಪ್ರಶ್ನೆ. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಕಾದಾಟವನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು.